ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಜಟಿಲ ಸಮಸ್ಯೆಗೆ ಬೇರೆಯವರಿಗೆ ಸುಲಲಿತವಾಗಿ ಪರಿಹಾರ ಸೂಚಿಸುವ ನೀವು ನಿಮ್ಮದೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಇಡುತ್ತೀರಿ. ವಾಹನ ಖರೀದಿಗೆ ಸೂಕ್ತ ಸಮಯ. ವೃಷಭ ರಾಶಿ. ಹೊಸ ಜೀವನ ಶೈಲಿಗೆ ಹೊಂದಿಕೊಳ್ಳೋದು ಕಷ್ಟವೆನಿಸುವುದಿಲ್ಲ. ಅಕ್ಕಪಕ್ಕದವರ ಒಳ್ಳೆತನವನ್ನ ದುರುಪಯೋಗ ಪಡಿಸಿಕೊಳ್ಳದಂತೆ ಎಚ್ಚರ ವಹಿಸಿ. ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ಅವಕಾಶ ಸಿಗುತ್ತದೆ. ಮಿಥುನ ರಾಶಿ. ಇಷ್ಟು ದಿನಗಳವರೆಗೂ ತಾಳ್ಮೆಯಿಂದಿದ್ದ ಮನಸ್ಸು ಅನಿವಾರ್ಯ ಕಾರಣದಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಬೃಹತ್ ಯೋಜನೆಗಾಗಿ ಸಾಲ ಮಾಡುವ ಪರಿಸ್ಥಿತಿ ಬರಬಹುದು. ಕರ್ಕಾಟಕ ರಾಶಿ. ಕಾರ್ಮಿಕರ ಬೇಡಿಕೆಗಳನ್ನು ಸರಿಯಾಗಿ ಪರಿಶೀಲಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಗೃಹೋಪಯೋಗದ ವಸ್ತುಗಳ ಸಣ್ಣ ಉದ್ಯಮಿಗಳಿಗೆ ವ್ಯಾಪಾರ ನಡೆಯುವುದು. ಗೃಹಿಣಿಯರಿಗೆ ಹೆಚ್ಚಿನ ಜವಾಬ್ದಾರಿ ಅಗತ್ಯ. ಸಿಂಹ ರಾಶಿ. ಸಹಾಯ ಪಡೆದ ವ್ಯಕ್ತಿಗಳು ನಿಮ್ಮನ್ನು ದೂಷಿಸುವಂತೆ ಆಗುತ್ತದೆ. ಶಿಕ್ಷಣ ಹಾಗೂ ಸೌಕರ್ಯ ಎಂಬ ಎರಡು ಆಯ್ಕೆಗಳು ನಿಮ್ಮ ಮುಂದೆ ಬಂದಾಗ ಅವೆರಡರಲ್ಲಿ ಆರಿಸಿಕೊಳ್ಳಬೇಕಾಗಿರುವುದು ಶಿಕ್ಷಣವನ್ನೇ. ಕನ್ಯಾ ರಾಶಿ. ತಿಳಿಯದೆ ನಿಮ್ಮ ಬಗ್ಗೆ ಉಂಟಾಗುತ್ತಿರುವ ಅಪಪ್ರಚಾರವು ಸದ್ಯದಲ್ಲಿ ನಿಮ್ಮ ಗಮನಕ್ಕೆ ಬಂದು ಪೇಚಾಡುವಂತಾಗುತ್ತದೆ. ಕಾರ್ಖಾನೆ ಕೆಲಸಗಾರರಿಗೆ ಹೆಚ್ಚಿನ ಕೆಲಸದ ಕಾರಣ ಸಾಂಸಾರಿಕ ಜವಾಬ್ದಾರಿ ನೋಡಲು ಕಷ್ಟವಾಗಬಹುದು. ತುಲಾ ರಾಶಿ. ಅಧಿಕಾರದ ಚೌಕಟ್ಟಿನಿಂದ ಹೊರ ಹೋಗದಂತೆ ಗಮನ ಇರಲಿ. ತಪ್ಪುಗಳು ಸಂಭವಿಸಬಹುದು. ನಿಮ್ಮಿಂದ ಆಗುವ ತಪ್ಪುಗಳಿಗೆ ದೂಷಿಸಲು ಜನ ಕಾಯುತ್ತಿರುತ್ತಾರೆ ಎನ್ನುವುದು ಸತ್ಯ. ವೃಶ್ಚಿಕ ರಾಶಿ. ಕಾರಣವಿಲ್ಲದೆ ನಡೆಸಿಕೊಂಡು ಬರುತ್ತಿರುವ ಆಚರಣೆಗೆ ಕಾರಣಗಳು ಸಿಗುತ್ತವೆ. ಸಮಸ್ಯೆಗಳು ಸರಮಾಲೆಯಿಂದ ನಿದ್ರಾಹೀನತೆ ಕಾಡಬಹುದು. ಯೋಗ ಅಭ್ಯಾಸದಿಂದ ಆರೋಗ್ಯ ವೃದ್ಧಿಸುತ್ತದೆ. ಧನುರಾಶಿ. ನಡವಳಿಕೆಯು ಇತರರಿಗೆ ಗೊಂದಲಮಯವಾಗಿ ಕಂಡರೂ ಅಸಹಾಯಕತೆಯಿಂದ ನಿಲ್ಲುವ ಕಾರ್ಯವನ್ನ ಬಿಡುವುದಕ್ಕಿಂತ ಉಳಿಸಿಕೊಳ್ಳಲು ಕೆಲವು ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಮಕರ ರಾಶಿ. ಅಚ್ಚರಿ ಸುದ್ದಿ ಬರುತ್ತದೆ. ಕೆಲಸದಲ್ಲಿ ಹೊಸ ಅನುಭವ ಇದೆ. ರೈತರಿಗೆ ಒಳ್ಳೆ ಸುದ್ದಿ. ಮನೆ ಕಟ್ಟುವ ವಿಚಾರದಲ್ಲಿ ಹಿರಿಯರೊಂದಿಗೆ ಚರ್ಚೆ ನಡೆಸುತ್ತೀರಿ. ಕುಂಭರಾಶಿ. ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳುತ್ತೀರಿ. ಮಗನ ವಿಷಯ ಮನೆಯಲ್ಲಿ ಚರ್ಚೆಗೆ ಬರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಚರ್ಚೆ ಇರುತ್ತದೆ. ಪ್ರಯಾಣಗಳು ಸಾಧ್ಯವಾಗುತ್ತದೆ. ಸಂತೋಷದ ದಿನ. ಇನ್ನು ಕೊನೆಯದಾಗಿ ಮೀನರಾಶಿ. ಸೃಜನಶೀಲ ಯೋಚನೆ ಮುಂದುವರಿಸಲು ಶುಭ ದಿನ. ಲಭ್ಯವಿರುವ ಅವಕಾಶಗಳ ಬಗ್ಗೆ ಯೋಚಿಸುತ್ತೀರಿ. ಷೇರು ವ್ಯವಹಾರಗಳು ಕೂಡಿ ಬರುತ್ತವೆ. ವ್ಯಾಪಾರದಲ್ಲಿ ಮಹತ್ತರ ಅಭಿವೃದ್ಧಿ ಇದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.